ಸ್ವಲ್ಪ ಫೋರ್ಸ್ಟ್ ಕಾಮಿಡಿ ಇತ್ತು. ಅದು ಬಿಟ್ರೆ VFX ಚೆನ್ನಾಗಿತ್ತು. ಮ್ಯೂಸಿಕ್ ಓವರ್ ಚೆನ್ನಾಗಿತ್ತು. ಸೂಪರ್ ಇದೆ. ಮೂವಿ ಮತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟೆಕ್ನಿಕಲ್ ಜಾಸ್ತಿ ಎಲ್ಲ ಬಳಸ್ತೇನೆ ಅವರು. ಈ ಹಳೆ ಕಾಲದ ತರ ಯಾವ ರೀತಿ ತೆಗಿಬೇಕು ಆ ರೀತಿ ತೆಗ್ದಿದ್ದಾರೆ. ದೈವ ದರ್ಶನ ಆಗುತ್ತೆ ಫಿಲಂ ನೋಡಿದ್ರೆ. ಎಲ್ಲರೂ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಬೊಮ್ಮಟ ಮಾಡಿದ್ದಾರೆ. ಡೈರೆಕ್ಟರ್ ತಲೆಯಲ್ಲಿ ಏನಿದೆ ಅಂದ್ರೆ ಅದನ್ನ ವಿಶ್ವ ರೂಪನೇ ಇದೆ ಡೈರೆಕ್ಟರ್ ತಲೆಯಲ್ಲಿ. ಸಕಲಾಗಿದೆ. ಎಲ್ಲರೂ ಬೆಸ್ಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿತ್ತಾ? ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಚೇರಿಂದ ಎದ್ದಳಕ್ ದಮ್ ಬೇಕು. ಚಿಕ್ಕದಲ್ಲಿ ದಮ್ ಬೇಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಲ್ಟಿಮೇಟ್ ಮೂವಿ. ಫಸ್ಟ್ ಆ ಚಾಪ್ಟರ್ ಇಂದ ಈ ಚಾಪ್ಟರ್ ಇನ್ನೂ ಅಲ್ಟಿಮೇಟ್. ಸೂಪರ್ ಬ್ರೋ. ಏನ್ ಹೇಳ್ಬೇಕು ಮಾರ್ಕ್ಸ್, ನಾವು ವಾಯ್ಸ್ ನೋಡಿದ್ರೆ ಗೊತ್ತಾಗೋದು ನಿಮ್ಗೆ. ಅಷ್ಟೊಂದು ಸಖತ್ತಾಗಿದೆ ಮೂವಿ. ನೀವು ಎಷ್ಟು ನೋಡಿದ್ರೂ ಕಮ್ಮಿನೇ. ಇನ್ನೊಂದು ರಿಪೀಟ್ ಮಾಡ್ಬೇಕು ಮೂವಿ, ಹಂಗಿದೆ. ಅದು ಚಾಪ್ಟರ್ 1 ನೋಡಿದ್ರಲ್ಲ, ಅದು ಬರೀ ಒಂದು ಮಾತ್ರ ಅದ್ರದ್ದು ಡಬಲ್ 3 ಪಟ್ಟು 4 ಪಟ್ಟು ಅಷ್ಟು ಚೆನ್ನಾಗಿದೆ ಮೂವಿ. ಥಿಯೇಟರ್ ಬಂದು ನೋಡಿ ಸಖತ್ತಾಗಿದೆ. ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. OTT ಇಲ್ಲೇ ಮೂವಿ ಬಂದು ಥಿಯೇಟರ್ ಬಂದು ನೋಡೋದೇ ಒಳ್ಳೇದು. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿ ಥಿಯೇಟರ್ ಬಂದು ಫಿಲಂ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಐ ಸಜೆಸ್ಟ್ ಎಲ್ಲರೂ ನೋಡಿ. ಕಾಂತಾರ 1 ಗಿಂತ 2 ಇನ್ನು ಕ್ಲೈಮ್ಯಾಕ್ಸ್ ಇನ್ನೂ ಸೂಪರ್ ಆಗಿದೆ. ಎಲ್ಲರೂ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಮೂವಿ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಬಾಲಿವುಡ್ ಬೇರೆ ಬೇರೆ ರೀತಿನೇ ಕೊಡುತ್ತೆ.